ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಮಿಸ್ಟಿಕ್ ಎರಾ ಚಾನಲ್ಗೆ ಸ್ವಾಗತ. ಇದೊಂದು ಸಾಮಾನ್ಯವಾದ ಒಂದು ಟ್ಯಾರೋ ರೀಡಿಂಗ್ ಅಲ್ಲ, ಇದು ಮಹಾದೇವನ ಒಂದು ದೇವ್ಯವಾದ ಮಾರ್ಗದರ್ಶನ. ಇನ್ನು ನೀವು ಕೇಳ್ತಿರೋ ಪ್ರಶ್ನೆಗೆ ಭಗವಾನ್ ಶಿವನ ಆಶೀರ್ವಾದದ ಮೂಲಕ ಯೂನಿವರ್ಸ್ ನಿಮಗೆ ನೀಡ್ತಿರೋ ಸಂದೇಶ ಏನು ಅನ್ನೋದನ್ನು ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇಟ್ಕೊಳ್ಳಿ ಮತ್ತು ಓಂ ನಮಃ ಶಿವಾಯ ಅಂತ ಮನಸ್ಸಿನಲ್ಲಿ ಜಪ ಮಾಡಿ. ಈ ರೀಡಿಂಗ್ ನಿಮ್ಮ ಜೊತೆ ರೆಸನೇಟ್ ಆದರೆ ಇದು ಖಂಡಿತ ನಿಮಗಾಗಿಯೇ ಬಂದಿರೋದು ದೈವದ ಸಂದೇಶ ಅಂತ ಅರ್ಥ. ಇವತ್ತು ಬರ್ತಾ ಇರೋ ಒಂದು ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಸ್ಕಿಪ್ ಮಾಡಬೇಡಿ, ಇದು ನಿಮಗಾಗಿ ಬಂದಿರೋ ಒಂದು ದೈವಿಕವಾದ ಸಂದೇಶ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣಿಸ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ಪರಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಚಂದ್ರಶೇಖರ ಅಂದ್ರೇ ಮನಸ್ಸಿನ ಶಾಂತಿ, ಎಮೋಷನ್ಸ್ ಮೇಲೆ ನಿಯಂತ್ರಣ ಇರುವಂಥದ್ದು, ಡಿವೈನ್ ಬ್ಯಾಲೆನ್ಸ್ ಅಂತ ಕೂಡ ಹೇಳ್ಬೋದು. ನಿಮ್ಮ ಮನಸ್ಸು ಎಷ್ಟು ಅಲೆಮಾರಿಯಾಗಿದ್ರೂ ಕೂಡ ಈ ಒಂದು ಕಾರ್ಡ್ ಹೇಳುತ್ತೆ ಶಾಂತಿ ನಿಮ್ಮೊಳಗಡೆನೇ ಇದೆ. ನೀವು ಈಗ ಎಮೋಷ್ನಲ್ ಫೇಸಲ್ಲಿ ಇದ್ದೀರಾ. ಕನ್ಫ್ಯೂಷನ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು ಜಾಸ್ತಿ ಇದೆ. ಆದರೆ ಶಿವ ಹೇಳ್ತಿದ್ದಾರೆ ನೀವು ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಬಹುದು ಅಂತ. ಹೇಗೆ ಅಂದರೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ, ಮನಸ್ಸು ಕ್ಲಿಯರ್ ಆಗೋ ಒಂದು ಸಮಯ ಕೂಡ ಬಂದಿದೆ. ಒಂದು ಸತ್ಯ ನಿಮಗೆ ಬಹಿರಂಗ ತುಂಬ ಬೇಗ ಆಗುತ್ತೆ. ಎಮೋಷ್ನಲಿ ತುಂಬ ಲೋ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಈ ಸಂಬಂಧದಲ್ಲಿ ಹೀಲಿಂಗ್ ಕೂಡ ಆಗ್ತಾ ಇದೆ. ನಿಮ್ಮ ಅಥವಾ ಅವರ ಮನಸ್ಸು ಶಾಂತವಾಗಬೇಕು, ಪೇಷನ್ಸ್ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಸಂಬಂಧ ಸ್ಟ್ರಾಂಗ್ ಆಗಬೇಕು ಅನ್ನೋದಾದರೆ ತುಂಬ ಓವರ್ ಸ್ಟ್ರೆಸ್ ತೊಗೊಳ್ಬೇಡಿ. ಕೆರಿಯರಲ್ಲಿ ಕ್ಲಿಯರ್ ಮೈಂಡ್ ಇಟ್ಟರೆ ಸರಿಯಾದ ಡಿಸಿಷನ್ ಬರುತ್ತೆ. ನಿಧಾನವಾಗಿ ಆದರೆ ಸ್ಟೇಬಲ್ ಗ್ರೋತ್ ಕೂಡ ಜಾಬಲ್ಲಾಗಿರ್ಬೋದು ಮತ್ತು ಬಿಸ್ನೆಸ್ಸಲ್ಲಾಗಿರ್ಬೋದು ಆಗುತ್ತೆ. ಪ್ರತಿದಿನ ಇದಕ್ಕೆ ರೆಮಿಡೀಸನ್ನು ನೋಡೋದಾದರೆ ಪ್ರತಿದಿನ 11 ಬಾರಿ ಓಂ ನಮಃ ಶಿವಾಯ ಅನ್ನೋವನ್ನು ಜಪವನ್ನು ಮಾಡಬೇಕಾಗುತ್ತೆ. ಸೋಮವಾರ ಶಿವನಿಗೆ ನೀರನ್ನು ಅರ್ಪಿಸಬೇಕು. ರಾತ್ರಿ ಸಮಯ ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಬಹುದು. ಸಾಧ್ಯವಾದರೆ ಮೂನ್ ಸ್ಟೋನ್ ಕ್ರಿಸ್ಟಲನ್ನು ಹಾಕ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಅಮಥೈಸ್ಟ್ ಅಂತ ಸಿಗುತ್ತೆ. ಈ ಒಂದು ಕ್ರಿಸ್ಟಲನ್ನು ಹಾಕ್ಕೊಳ್ಳೋದ್ರಿಂದ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಯಾವ ಕೈಯಲ್ಲಿ ಬೇಕಾದರೂ ಹಾಕೋಬೋದಾಗಿರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಸ್ನೇಕ್ ಎನರ್ಜಿ ಅಂದ್ರೇ ಒಂದು ಕುಂಡಲಿನಿ ಎನರ್ಜಿ ಅಂತ ಕೂಡ ಹೇಳ್ಬೋದು. ಇದು ನಿಮಗೆ ತೋರಿಸ್ತಾ ಇರುವಂಥದ್ದು ರೂಪಾಂತರ, ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಹಳೆಯದನ್ನು ಬಿಟ್ಟು ಹೊಸದಾಗಿ ಒಂದು ಎಲ್ಲದರಲ್ಲೂ ಶುರುವಾಗುತ್ತೆ. ಹಾವು ತನ್ನ ಚರ್ಮವನ್ನು ಹೇಗೆ ಬದಲಾವಣೆ ಮಾಡುತ್ತಲ್ವ, ಅದೇ ರೀತಿ ಈ ಒಂದು ಕಾರ್ಡ್ ಹೇಳೋದು ನೀವು ನಿಮ್ಮ ಹಳೆಯ ಲೈಫ್ನಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ. ಮತ್ತು ಒಂದು ಮುಖ್ಯವಾದ ಸಂದೇಶ ಏನು ಅಂದರೆ ನೀವು ಒಂದು ದೊಡ್ಡ ಚೇಂಜಿಂಗ್ ಫೇಸ್ನಲ್ಲಿ ಇದ್ದೀರಾ. ಕೆಲವೊಂದು ಸಲ ನೋವು ಆಗಿರಬಹುದು, ಗೊಂದಲ ಕೂಡ ಆಗಿರಬಹುದು, ಡಾರ್ಕ್ ಫೀಲಿಂಗ್ ಅಂದರೆ ತುಂಬ ನೆಗೆಟಿವ್ ಫೀಲಿಂಗ್ಸ್ ಕೂಡ ನಿಮ್ಮಲ್ಲಿ ಬಂದಿರ್ಬೋದು. ಆದರೆ ಅದೆಲ್ಲದನ್ನು ಬಿಟ್ಟು ಮುಂದೆ ಹೋಗುವಂಥ ಒಂದು ಸಮಯ ಈಗ ಬಂದಿದೆ. ಹಳೆ ಪ್ಯಾಟರ್ನ್ಗಳೇನಿದೆ ಅದೆಲ್ಲ ಕೂಡ ಮುಗಿತಾ ಇದೆ. ನಿಮ್ಮ ಸುತ್ತ ಯಾರಾದರೂ ಟಾಕ್ಸಿಕ್ ಆಗಿರೋರಿದ್ದರೆ ಅವರಿಂದ ಸಾಧ್ಯವಾದಷ್ಟು ದೂರ ಇರಿ. ಇದು ಕೂಡ ಆ ಒಂದು ದೂರ ಮಾಡುವಂಥ ಸಮಯ. ಮತ್ತು ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಕೆಲವೊಂದು ಸಲ ಇದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಆ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ನಿಮ್ಮಲ್ಲಿ ಒಂದು ಟ್ರಸ್ಟ್ ಇಶ್ಯೂಸ್ ಆಗಿರ್ಬೋದು ಮತ್ತು ಬೇರೆಯವರು ನಿಮ್ಮನ್ನು ಈಸಿಯಾಗಿ ಮ್ಯಾನಿಪುಲೇಷನ್ ಕೂಡ ಮಾಡ್ತಾ ಇರ್ಬೋದು. ಆದಷ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ಬೇರೆಯವರನ್ನು ನಂಬೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಮತ್ತು ಜಾಬಲ್ಲಿ ಆಗಿರ್ಬೋದು ಹೊಸ ಅವಕಾಶಗಳು ಬರ್ತಾ ಇದೆ. ರಿಸ್ಕ್ ತೊಗೊಂಡ್ರೇ ಅಲ್ವಾ ಗ್ರೋತ್ ಆಗೋದು. ಸೊ ಹಾಗಾಗಿ ಹಳೆಯ ಕೆಲಸಗಳೇನಿದೆ ಮತ್ತು ಒಂದು ಬ್ಯಾಡ್ ಹ್ಯಾಬಿಟ್ಸ್ಗಳೇನಿದೆ ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗೋ ಸಮಯ ಬಂದಿದೆ. ಈ ಒಂದು ಕೆರಿಯರಲ್ಲಿ ಕೂಡ ರೀಬರ್ತ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಸಾಧ್ಯವಾದರೆ ಬ್ಲಾಕ್ ಟರ್ಮಲಿನ್ ಅನ್ನೋ ಒಂದು ಕ್ರಿಸ್ಟಲ್ ಸಿಗುತ್ತೆ. ಅದನ್ನು ನೀವು ಹಾಕ್ಕೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ನಿಮಗೆ ರಕ್ಷಣೆಯನ್ನು ಕೂಡ ಕೊಡುತ್ತೆ.
ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಆಧ್ಯಾತ್ಮಿಕವಾಗಿ ನೋಡೋದಾದರೆ ನಿಮ್ಮ ಕುಂಡಲಿನಿ ಶಕ್ತಿ ಅನ್ನೋದು ನಿಧಾನವಾಗಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಕೆಲವೊಂದು ಪರಿಹಾರಗಳು, ಏನು ನಿಮ್ಮ ಅಡೆತಡೆಗಳಿದೆ ಈ ಒಂದು ಶಕ್ತಿ ಆ್ಯಕ್ಟಿವೇಟ್ ಆಗಲಿಕ್ಕೆ, ಅಥವಾ ನಿಮ್ಮ ಲೈಫಲ್ಲಿ ಅಡೆತಡೆಗಳು ಏನಿದೆ ಅದಕ್ಕೆ ಒಂದು ಪರಿಹಾರಗಳು ಏನು ಅಂತ ನೋಡೋದಾದರೆ ಧ್ಯಾನ ಮಾಡೋದು ತುಂಬ ಅವಶ್ಯಕತೆ ಇದೆ. ಓಂ ನಮಃ ಶಿವಾಯ ಜಪವನ್ನು ಕೂಡ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ನೆಗೆಟಿವ್ ಜನರಿಂದ ದೂರ ಇರಿ. ಸಾಧ್ಯವಾದರೆ ಬ್ಲಾಕ್ ಟರ್ಮಲಿನ್ ಅನ್ನೋ ಒಂದು ಕ್ರಿಸ್ಟಲ್ ಸಿಗುತ್ತೆ, ಅದನ್ನು ಕೈಯಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ನೆಗೆಟಿವ್ ಥಿಂಕಿಂಗ್ಸ್ ಎಲ್ಲ ಮತ್ತು ನೆಗೆಟಿವ್ ಎನರ್ಜೀಸ್ ಕೂಡ ನಿಮ್ಮಿಂದ ದೂರ ಇರುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಆದಿಯೋಗಿ ಅಂದ್ರೇ ಸೃಷ್ಟಿನಲ್ಲಿ ಮೊದಲೆಯ ಯೋಗಿ ಅಂತ ಅರ್ಥ. ಜ್ಞಾನದ ಮೂಲ ಕೂಡ ಹೌದು. ಆತ್ಮಜ್ಞಾನ, ಒಳಗಿನ ಶಕ್ತಿಯ ಒಂದು ಜಾಗೃತಿ, ನಿಜವಾದ ಜೀವನದ ನಿಜವಾದ ಉದ್ದೇಶ. ನೀವು ಸಾಮಾನ್ಯವಾಗಿ ಬದುಕಲಿಕ್ಕೆ ಹುಟ್ಟಿರೋದಲ್ಲ, ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕೆ ಬಂದಿದ್ದೀರಾ ಅನ್ನೋದು ಈ ಒಂದು ಕಾರ್ಡ್ ತೋರಿಸ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ಒಂದು ಅವೇಕನಿಂಗ್ ಫೇಸ್ ಶುರು ಆಗಿದೆ. ನೀವು ಒಳಗಡೆಯಿಂದನೇ ಬದಲಾಗ್ತಾ ಇದ್ದೀರಾ. ಹಳೆಯ ಯೋಚನೆಗಳಾಗಿರ್ಬೋದು, ಹಳೆಯ ಲೈಫ್ ಸ್ಟೈಲ್ ಆಗಿರ್ಬೋದು ಬಿಟ್ಟು ಹೊರಗಡೆ ಬರ್ತಾ ಇದ್ದೀರಾ. ನೀವು ಸತ್ಯವನ್ನು ಹುಡುಕ್ತಾ ಇದ್ದೀರಾ. ನಿಮ್ಮ ಒಳಗಿನ ಶಬ್ದ ಕೂಡ ಹೆಚ್ಚಾಗಿದೆ, ಅಂದರೆ ಅಂತರಾತ್ಮದ ಒಂದು ಶಬ್ದ. ನಿಮಗೆ ಸಿಕ್ಕೋ ಅನುಭವಗಳೇನಿದೆ ಎಲ್ಲನೂ ಕೂಡ ನಿಮಗೆ ಒಂದು ಪಾಠವನ್ನು ಕಲಿಸ್ತಾ ಇದೆ. ನೀವು ನಿಮ್ಮ ನಿಜವಾದ ಶಕ್ತಿ ಕಡೆ ಹೋಗ್ತಾ ಇದ್ದೀರಾ. ರಿಲೇಷನ್ಶಿಪ್ ವಿಷಯಕ್ಕೆ ಬರೋದಾದರೆ ನಿಮಗಿರುವಂಥ ರಿಲೇಷನ್ಶಿಪ್ ಕೂಡ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಈಗ ನಿಮ್ಮ ಫೋಕಸ್ ನಿಮ್ಮ ಸೆಲ್ಫ್ ಗ್ರೋತ್ ಮೇಲೆ ಹೆಚ್ಚಾಗಿದೆ. ಮತ್ತು ಸರಿಯಾದ ವ್ಯಕ್ತಿ ನಿಮ್ಮ ಜೊತೆಗೆ ಬಂದಾಗಲೇ ಈ ಒಂದು ರಿಲೇಷನ್ಶಿಪ್ ಕೂಡ ಸರಿ ಹೋಗುತ್ತೆ. ವೆಯ್ಟ್ ಫಾರ್ ದ ಡಿವೈನ್ ಟೈಮಿಂಗ್ ಅನ್ನೋದು ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ಬಿಸ್ನೆಸ್ಸಲ್ಲಿ, ಜಾಬಲ್ಲಿ ಆ ರೀತಿ ನೋಡೋದಾದರೆ ನೀವು ಸಾಮಾನ್ಯ ಜಾಬ್ಗಿಂತ ಬೇರೆ ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀರಾ. ಅಂದರೆ ಸ್ಪಿರಿಚುವಲ್ ಆಗಿರ್ಬೋದು, ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಕೂಡ ನಿಮಗೆ ಗ್ರೋತ್ ಕಾಣಿಸ್ತಾ ಇದೆ. ನಿಮ್ಮ ಓನ್ ಪಾತ್ ಏನಿದೆ ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಅವಕಾಶ ಕೂಡ ಬರ್ತಾ ಇದೆ. ಯಾವಾಗಲೂ ನಿಮ್ಮ ಇನ್ನರ್ ಕಾಲಿಂಗ್ ಅಂದರೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನೇ ಫಾಲೋ ಮಾಡಿ. ಸ್ಪಿರಿಚುವಲಲ್ಲಿ ನೋಡೋದಾದರೆ ನಾವು ಆಗಲೇ ಹೇಳಿರೋ ರೀತಿ ಸ್ಪಿರಿಚುವಲ್ ಅವೇಕ್ನಿಂಗಲ್ಲಿ ನೀವು ಕಾಣಿಸ್ತಾ ಇದ್ದೀರಾ. ಧ್ಯಾನ, ಯೋಗ, ಮಂತ್ರಗಳಿಗೆ ತುಂಬ ಅಟ್ರಾಕ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮ ಎನರ್ಜಿ ಲೆವೆಲ್ ಚೇಂಜ್ ಆಗ್ತಿದೆ. ನಿಮ್ಮ ಜೀವನದಲ್ಲಿರೋ ಒಂದು ಆಬ್ಸ್ಟಿಕಲ್ಸನ್ನು ದೂರ ಮಾಡಬೇಕು ಅನ್ನೋದಾದರೆ ಪ್ರತಿದಿನ 10 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಓಂ ನಮಃ ಶಿವಾಯ ಅನ್ನೋ ಮಂತ್ರ ಜಪವನ್ನು ಕೂಡ ಮಾಡ್ಬೋದು. ಪ್ರಕೃತಿಯ ಜೊತೆ ಸಮಯವನ್ನು ಕಳೆಯಬಹುದು. ನಿಮ್ಮೊಳಗಿರೋ ಗುರು ನಿಮಗೆ ಖಂಡಿತ ದಾರಿ ತೋರಿಸ್ತಾರೆ. ಕ್ಲಿಯರ್ ಕ್ವಾರ್ಟ್ಸ್ ಅನ್ನೋ ಒಂದು ಕ್ರಿಸ್ಟಲನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಎನರ್ಜಿ ಲೆವೆಲನ್ನು ಸರಿಯಾದ ಸ್ಥಿತಿಲಿಡೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಕಾರ್ಡ್ಸ್ ಏನಿದೆ ಅದೆಲ್ಲ ನಿಮಗೆ ರೆಸೊನೇಟ್ ಆಗಿದ್ರೆ ಇದು ಖಂಡಿತ ಕೋಇನ್ಸಿಡೆನ್ಸ್ ಅಲ್ಲ ಫ್ರೆಂಡ್ಸ್. ಇದೊಂದು ದೈವಿಕವಾದ ಸೂಚನೆ ಆಗಿರುತ್ತೆ. ಲಾರ್ಡ್ ಶಿವ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ನೀವು ಸರಿಯಾದ ದಾರಿನಲ್ಲಿ ನಡೀತಾ ಇದ್ದೀರಾ. ಯಾರಿಗೆಲ್ಲ ಕಾರ್ಡ್ಸ್ ರೆಸೊನೇಟ್ ಆಗಿದೆ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗ್ಲೂ ನಮಗೆ ತಿಳಿಸಿ. ಇನ್ನಷ್ಟು ಇಂತಹ ದಿವ್ಯವಾದ ರೀಡಿಂಗ್ಗಳಿಗೆ ಚಾನಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.